ಐಸಿಸಿ ಟಿ20 ವಿಶ್ವಕಪ್ ಮತ್ತು ಚಾಂಪಿಯನ್ಶಿಪ್ ಟ್ರೋಫಿ ಮತ್ತು ಐಪಿಎಲ್ ಬಗ್ಗೆ ಅಭಿಮಾನಿಗಳಿಗೆ 3 ಶುಭ ಸುದ್ದಿಗಳು. ಮೊದಲು ಟಿ20 ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟ ಶುಭ ಸುದ್ದಿ ಏನೆಂದರೆ ಜೂನ್ 1ರಿಂದ ಕಿರು ವಿಶ್ವಕಪ್ ಆರಂಭವಾಗಲಿದೆ. ಮೊದಲ ಪಂದ್ಯ ಆತಿಥೇಯನು ಅಮೆರಿಕ ಮತ್ತು ಕೆನಡಾ ನಡುವೆ ಪಂದ್ಯ ನಡೆಯಲಿದೆ. ಇನ್ನು ಜೂನ್ 29ರಂದು ಟಿ20 ವಿಶ್ವಕಪ್ ಮುಕ್ತಾಯವಾಗಲಿದೆ. ಈ ಟೂರ್ನಮೆಂಟ್ನಲ್ಲಿ 20 ತಂಡಗಳು ಮತ್ತು 4 ಗುಂಪುಗಳಾಗಿ ಸ್ಪರ್ಧಿಸಲಿವೆ. ಮೊದಲ 2 ಸ್ಥಾನ ಪಡೆದ ತಂಡಗಳು ನಾಕ್ಔಟ್ ತಲುಪಲಿವೆ. ಆದರೆ ಟಿ20 ವಿಶ್ವಕಪ್ ಸೆಮಿಫೈನಲ್ ಜೊತೆಗೆ ಫೈನಲ್ ರಿಸರ್ವ್ ದಿನಾಂಕವನ್ನು ನಿಗದಿಪಡಿಸುವ ಮೂಲಕ ಐಸಿಸಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. 2 ಸೆಮಿಸ್ ಪಂದ್ಯಗಳು ಜೂನ್ 27ರಂದು ನಡೆಯಲಿದ್ದು ಜೂನ್ 29ರಂದು ಫೈನಲ್ ನಡೆಯಲಿದೆ. ಈ 3 ಪಂದ್ಯಗಳಿಗೆ ರಿಸರ್ವ್ ದಿನಾಂಕವನ್ನು ಇಟ್ಟುಕೊಂಡು ಐಸಿಸಿ ನಿರ್ಧಾರ ತೆಗೆದುಕೊಂಡಿದೆ. ಇದೇ ಈ ಟಿ20 ವಿಶ್ವಕಪ್ನಲ್ಲಿ ಐಸಿಸಿ ನೀಡಿದ ಶುಭ ಸುದ್ದಿ. ಇನ್ನು ಚಾಂಪಿಯನ್ಶಿಪ್ ಟ್ರೋಫಿ ಬಗ್ಗೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಮತ್ತೊಂದು ಶುಭ ಸುದ್ದಿ ಏನೆಂದರೆ 2025ರಲ್ಲಿ ಪಾಕಿಸ್ತಾನದಲ್ಲಿ ಚಾಂಪಿಯನ್ಶಿಪ್ ಟ್ರೋಫಿ ನಡೆಯಲಿರುವಾಗ ಭಾರತ ತಂಡ ಅಲ್ಲಿಗೆ ಹೋಗುವುದೇ ಎಂಬ ಅನುಮಾನ ಅಭಿಮಾನಿಗಳಲ್ಲಿ ಮೂಡಿದೆ. ಆದರೆ ಈ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಐಸಿಸಿ ಏಷ್ಯಾ ಕಪ್ ನಂತ ಹೈಬ್ರಿಡ್ ಮಾದರಿಯಲ್ಲಿ ಯೋಜಿಸಬಹುದು ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಹೇಳಿದೆ ಎಂದು ಮಾಧ್ಯಮವೊಂದು ವರದಿ ಮಾಡಿದೆ. ಭಾರತ ಸರ್ಕಾರ ಟೀಮ್ ಇಂಡಿಯಾವನ್ನು ಪಾಕಿಸ್ತಾನಕ್ಕೆ ಕಳಿಸಲು ಬಯಸದಿದ್ದರೆ ಬೇರೆ ಕಡೆ ಆಡಿಸಲು ಐಸಿಸಿ ಗ್ರೀನ್ ಸಿಗ್ನಲ್ ನೀಡಿದೆ. ಇದರೊಂದಿಗೆ ಯುಎಇ ಮೈದಾನದಲ್ಲಿ ಭಾರತ ಆಡುವ ಎಲ್ಲಾ ಪಂದ್ಯಗಳು ಅಲ್ಲೇ ನಡೆಯಲಿವೆ. ಇಂದಿನ ಏಷ್ಯಾ ಕಪ್ ನಂತೆ ಈ ಬಾರಿಯ ಚಾಂಪಿಯನ್ಶಿಪ್ ಟ್ರೋಫಿ ಕೂಡ ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿದೆ. ಅಂದರೆ ಭಾರತ ಆಡುವ ಎಲ್ಲಾ ಪಂದ್ಯಗಳು ಯುಎಇಯಲ್ಲಿ ನಡೆಯಲಿವೆ. ಉಳಿದ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯಲಿವೆ. ಇನ್ನು ಐಪಿಎಲ್ ಗೆ ಸಂಬಂಧಿಸಿದ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿರುವ ಕಾರಣ ಐಪಿಎಲ್ ನ 2ನೇ ಸುತ್ತಿನ ಪಂದ್ಯಗಳು ಯುಎಇನಲ್ಲಿ ನಡೆಯಲಿವೆ ಎಂದು ವರದಿಗಳು ಬಂದಿದ್ದವು. ಆದರೆ ಅಂತದ್ದೇನೂ ಇಲ್ಲ. ಐಪಿಎಲ್ 2024ರ 2ನೇ ಹಂತದ ಪಂದ್ಯಗಳನ್ನು ಭಾರತದಲ್ಲಿಯೂ ನಡೆಸಲು ಬಿಸಿಸಿಐ ನಿರ್ಧರಿಸಿದೆ. ನಿನ್ನೆ ಶನಿವಾರ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ವೇಳಾಪಟ್ಟಿಯ ಹಿನ್ನೆಲೆಯಲ್ಲಿ ಬಿಸಿಸಿಐ ಕಾಮೆಂಟ್ ಮಾಡಿದೆ. ಕ್ರಿಕ್ಬಜ್ ವರದಿ ಪ್ರಕಾರ ಬಿಸಿಸಿಐ ಕಾರ್ಯದರ್ಶಿ ಜಯೇಶ್ ಅವರು 2ನೇ ಸುತ್ತಿನ ಪಂದ್ಯಗಳನ್ನು ಭಾರತದಲ್ಲೇ ನಡೆಸಲಾಗುವುದು ಎಂದು ಬಹಿರಂಗಪಡಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ ಬಂದು ನಿಮಗೆ 100 ಲೈಕ್ ಟಾರ್ಗೆಟ್ ಕೊಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ.